ನಿಯಮಗಳನ್ನು ಗಾಳಿಗೆ ತೂರಿ ಕಾರ್ಯಕ್ರಮ ನಡೆಸಿದ ಆಯೋಜಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಎಂದ ಶೇಖರ್ ಬುದ್ಧ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದ ಎಂಜಿಎಸ್ವಿ ಕಾಲೇಜ್ ಮೈದಾನದಲ್ಲಿ ಇದೇ ಡಿಸೆಂಬರ್ 19 ಹಾಗೂ 20ನೇ ತಾರೀಕು ಎಚ್ಕೆ ಟ್ರಸ್ಟ್ ಮತ್ತು ಜಿ ಕನ್ನಡ ವಾಹಿನಿ ಸಹಯೋಗದಲ್ಲಿ ನಡೆದ ಕನ್ನಡ ಹಬ್ಬ ಹಾಗೂ ಆರಕ್ಷಕರಿಗೆ ನಮನ ಕಾರ್ಯಕ್ರಮವು ನಿಯಮಬಾಹಿರವಾಗಿದ್ದು, ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮ ನಡೆಸಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅನುಮತಿ ನೀಡದಿರುವುದು ಹಾಗೆ ಪೊಲೀಸ್ ಇಲಾಖೆ ಅನುಮತಿಯೂ ಇಲ್ಲದೆ ಏಕಾಏಕಿ ಕಾಲೇಜು ಆವರಣದ ಗೇಟ್ ಬೀಗ ಒಡೆದು ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಕಳೆದ 10 ದಿನಗಳಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನದಲ್ಲಿ ಅಡಚಣೆ ಉಂಟಾಗಿದ್ದು, ಇದಕ್ಕೆ ಯಾರು ಹೊಣೆ? ಸರ್ಕಾರದ ನಿಯಮದಂತೆ ಶಾಲಾ ಕಾಲೇಜು ಆವರಣಗಳನ್ನು ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯಕ್ರಮಕ್ಕೆ ಬಳಸಿಕೊಳ್ಳಲು ಪೂರ್ವಾನುಮತಿ ಪಡೆಯಬೇಕೆಂಬ ನಿಯಮವಿದ್ದರೂ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಎಚ್ಕೆ ಟ್ರಸ್ಟ್ ಹಾಗೂ ಜಿ ಕನ್ನಡ ವಾಹಿನಿಯವರು ನಡೆಸಿರುವ ಈ ಕಾರ್ಯಕ್ರಮವು ಕಾನೂನು ಬಾಹಿರ ಕಾರ್ಯಕ್ರಮವಾಗಿದ್ದು, ಇದರ ಆಯೋಜಕರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಂದು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಮಾಧಯ್ಯ ಅವರ ಇಲಾಖೆ ಯೂನಿಫಾರ್ಮ್ ಧರಿಸಿ ಅನುಮತಿ ಇಲ್ಲದ ವೇದಿಕೆಯ ಮೇಲೆ ಕಾನೂನು ಬಾಹಿರವಾಗಿ ಹಾಡಿ ಕುಣಿದು ಕುಪ್ಪಳಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಒಳಪಟ್ಟಿದೆ. ಇವರ ಮೇಲೆ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಿ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಶೇಖರ್ ಬುದ್ಧ ಅವರು ಆಗ್ರಹಿಸಿದರು. ಆಯೋಜಕರ ಮೇಲೆ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸುತ್ತೇನೆ ಹಾಗೂ ಇವರಿಗೆ ಶಿಕ್ಷೆ ಆಗುವ ತನಕ ಹೋರಾಟವನ್ನು ಮುಂದುವರಿಸುತ್ತೇನೆ. ಆಯೋಜಕರಿಗೆ ಕಾನೂನಿನ ಪಾಠ ಹೇಳಬೇಕಾಗಿದ್ದ ಸರ್ಕಾರದಲ್ಲಿ ಎಂಎಲ್ಎ ಆಗಿರುವ ಸ್ಥಳೀಯ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಕೂಡ 19 ವರ್ಷಗಳಿಂದ ಸೋತಿದ್ರು. ಇವಾಗ ಗೆದ್ದಿರುವ ಖುಷಿಯಲ್ಲಿ ಅವರದ್ದೇ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಭಾಗವಹಿಸಿದ್ದಾರೆ. ಇವರೆಲ್ಲರಿಗೂ ಕಾನೂನಿನ ಮೂಲಕ ಉತ್ತರ ಕೊಡುತ್ತೇನೆ ಎಂದು ಶೇಖರ್ ಬುದ್ಧ ಅವರು ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ. ಏನು ಇದೇ ತಿಂಗಳು 19 ಮತ್ತು 20ನೇ ತಾರೀಕು ಕೊಳ್ಳೇಗಾಲದ ಎಂಜಿಎಸ್ವಿ ಮೈದಾನದಲ್ಲಿ ನಡೆದಂತಹ ಎಚ್ಕೆ ಟ್ರಸ್ಟ್ ಮತ್ತು ಜಿ ಕನ್ನಡ ವಾಹಿನಿಯ ಸಹಯೋಗದಲ್ಲಿ ಕನ್ನಡ ಹಬ್ಬ ಮತ್ತು ಪೊಲೀಸರಿಗೆ ನಮನ ಅನ್ನೋ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮನ ಆಯೋಜಿಸಿರ್ತಾರೆ. ಆದರೆ ಈ ಕಾರ್ಯಕ್ರಮ ಯಾವುದೇ ಸರ್ಕಾರದ ಅಥವಾ ಇಲಾಖೆಗಳ ಶಿಕ್ಷಣ ಇಲಾಖೆ ಆಗ್ಬೋದು, ಪೊಲೀಸ್ ಇಲಾಖೆಯ ಅನುಮತಿ ಇಲ್ಲದೆ ಅಕ್ರಮವಾಗಿ ಈ ಕಾರ್ಯಕ್ರಮನ ಮಾಡಿರ್ತಾರೆ. ಇದು ಕಾನೂನು ಬಾಹಿರ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಭಾಳ ಕಟ್ಟುನಿಟ್ಟಾಗಿ ಯಾವುದೇ ಸರ್ಕಾರಿ ಶಾಲೆ, ಕಾಲೇಜು ಮತ್ತು ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಪೂರ್ವಾನುಮತಿ ಇಲ್ಲದೆ ಕಾರ್ಯಕ್ರಮ ನಡೀಬಾರ್ದು ಅಂಥೇಳಿ ಭಾಳ ಕಟ್ಟುನಿಟ್ಟಿನ ಸರ್ಕಾರ ಆದೇಶ ಇದ್ದರೂ ಕೂಡ ಏನು ಎಚ್ಕೆ ಟ್ರಸ್ಟ್ ಮತ್ತು ಜಿ ಕನ್ನಡ ವಾಹಿನಿಯವರು ಭಾಳ ದಿಮಾಕ್ನಿಂದ ಅಕ್ರಮವಾಗಿ ಶಾಲಾ ಮೈದಾನದ ಬೀಗವನ್ನು ಒಡೆದು ಕಾರ್ಯಕ್ರಮನ ಮಾಡಿರ್ತಾರೆ. ಇದು ತಪ್ಪು ಮತ್ತು ಇಂಥ ತಪ್ಪುಗಳು ಮತ್ತೆ ಮುಂದುವರಿಬಾರ್ದು ಅಂಥೇಳಿ ನಾನು ಈ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಏನು ಈ ಕಾರ್ಯಕ್ರಮ ನಡೆದಿದೆ, ಈ ಕಾರ್ಯಕ್ರಮನ ಯಾವ ಇಲಾಖೆ ಖಂಡಿಸಬೇಕೋ, ಯಾವ ಇಲಾಖೆಗಳು ಅದನ್ನು ತಡೆಗಟ್ಟಬೇಕೋ ಆ ಇಲಾಖೆಗಳೇ ಶಿಕ್ಷಣ ಇಲಾಖೆ ಅನುಮತಿನ ಕೊಡೋದನ್ನು ನಿರಾಕರಿಸಿದರೂ ಕೂಡ ಮೈದಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಯಾವ ಪೊಲೀಸ್ ಇಲಾಖೆ ಸೌಂಡ್ಸು ಬಂದೋಬಸ್ತು ಮಾಡಬಾರ್ದು ಅದೇ ಇಲಾಖೆ ಸೌಂಡ್ಸ್ಗೂ ಡಿಜೆಗೂ ಪರ್ಮಿಷನ್ ಕೊಟ್ಟಿದೆ ಮತ್ತು ಬಂದೋಬಸ್ತೂ ಕೂಡ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಂತಂದರೆ, ಪೊಲೀಸ್ ಅಧಿಕಾರಿಗಳೇ ಹಾಡಿ ಕುಣಿದು ನಲಿದಿರೋದು ನಿಜವಾಗ್ಲೂ ಇಡೀ ವ್ಯವಸ್ಥೆ ತಲೆ ತಗ್ಸೋಂಥ ವಿಚಾರ. ಹಾಗಾಗಿ ಈ ಕಾರ್ಯಕ್ರಮನ ನಾವು ವಿರೋಧಿಸ್ತೀವಿ ಮತ್ತು ಇನ್ನು ಮುಂದೆ ಇಂಥದ್ದು ಯಾರೂ ಕೂಡ ಹಿಂಗೆ ಅಕ್ರಮವಾಗಿ ಯಾವುದೇ ಸರ್ಕಾರದ ಅನುಮತಿ ಇಲ್ಲದೆ ನಡಿಬಾರ್ದು ಅಂತ ಮನವಿ ಮಾಡ್ಕೊತೀವಿ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಏನು ಈ ಕೂಡ ನಾವು ನಿಲ್ಲಂಗಿಲ್ಲ. ಈಗ ನಿಮ್ಮ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋ ಜೊತೆಗೆ ರೈಟಿಂಗಲ್ಲಿ ಶಿಕ್ಷಣ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ಏನು ಇಲ್ಲಿ ಅಕ್ರಮ ಮತ್ತು ಅವ್ಯವಹಾರ ಮತ್ತು ತಪ್ಪು ನಡೆದಿದೆ ಇದನ್ನು ದೂರು ಕೊಡಲಿಕ್ಕೂ ಕೂಡ ಸಿದ್ಧ ಮಾಡ್ಕೊತಾ ಇದ್ದೀನಿ ಸರ್. ಈ ಸಂಬಂಧವಾಗಿ ಈ ಪ್ರಕರಣ ತಾಂತ್ರಿಕ ಅಂತ್ಯ ಪಡೋ ತನಕ ಕಾನೂನು ಹೋರಾಟ ಇದ್ದೇ ಇರ್ತದೆ. ಈಗ ಆ ಸ್ಟೇಜ್ನಲ್ಲಿ ಯಾರು ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಹಾಡಿ ಕುಣಿದು ನಲ್ಲಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರು ಯಾರು ಅಂತ ಕೇಳ್ಬೋದಾ? ನೋಡಿ, ಒಬ್ಬರು PSI ಇಲ್ಲ CPI
ಶಿವಮಾದಯ್ಯ ಅನ್ನೋರು ಈ ಹಿಂದೆ ಕೂಡ ಕಳೆದ ವರ್ಷವೂ ಕೂಡ ಹಿಂಗೆ ಜೂನ್ ತಿಂಗಳಲ್ಲಿ PUC ಮತ್ತು SLC ಮಕ್ಕಳಿಗೆ ಪರೀಕ್ಷೆ ಇದ್ದ ಸಮಯದಲ್ಲೂ ಕೂಡ ನ್ಯಾಷನಲ್ ಮಿಡ್ಲ್ ಸ್ಕೂಲ್ನ ಅನುಮತಿ ಕೊಟ್ಟು ಅಲ್ಲೂ ಕೂಡ ಹಾಡಾಡಿ ಡ್ಯಾನ್ಸ್ ಮಾಡಿದರು. ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲೂ ಕೂಡ 19-20ನೇ ತಾರೀಕು ಅವರು ಡ್ರೆಸ್ಸಲ್ಲಿ ವಿತ್ ಡ್ರೆಸ್ಸು, ಹ್ಯಾಟು, ಬೂಟು, ಸೂಟ್ ಮೂಲಕನೇ ಹೋಗಿ ಅಲ್ಲಿ ಹಾಡಾಡಿರೋದು ನಿಜವಾಗ್ಲೂ ಕೂಡ ಇಲಾಖೆ ತಲೆ ತಗ್ಸೋಂಥದ್ದು. ಈ ದೇಶದಲ್ಲಿ ಯಾರು ಕಾನೂನನ್ನ ಕಾಪಾಡಬೇಕಾಗಿತ್ತೋ, ಕಾನೂನನ್ನ ರಕ್ಷಣೆ ಮಾಡಬೇಕಾಗಿತ್ತೋ ಆ ಅಧಿಕಾರಿಗಳೇ ಕಾನೂನನ್ನ ಉಲ್ಲಂಘನೆ ಮಾಡೋದು ನಿಜವಾಗ್ಲೂ ದುರಂತ. ಹಾಗಾಗಿ ಶಿವಮಾದಯ್ಯನಿಗೆ ಶಿಕ್ಷೆ ಆಗೋ ತನಕ ನಾನು ಹೋರಾಟ ಕೈ ಬಿಡಲ್ಲ. ಜೊತೆಗೆ ನಾನು ಅಧಿಕಾರಿಗಳಿಗೆ ಬರೀ ಮನವಿ ಅಷ್ಟೇ ಅಲ್ಲ, ನಾನು ಕೋರ್ಟಲ್ಲಿ PCR ಕೂಡ ಆಗಲಿಕ್ಕೆ ತಯಾರು ಮಾಡ್ಕೊತಾ ಇದ್ದೀನಿ. PCR ಯಾರ್ಯಾರ ಮೇಲೆ ಹಾಕ್ತೀರಾ? PCRನ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಆಯೋಜಕರು, ಇವರು 3 ಜನರು ಯಾರು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅವ್ರಿಗೆ, ಮತ್ತು ಶಿಕ್ಷಣ ಇಲಾಖೆ ಅನುಮತಿ ಕೊಟ್ಟಿರೋರಿಗೆ. ಅನುಮತಿ ಕೊಟ್ಟಿಲ್ಲ ಅಂತಾರೆ, ಆದರೂ ಕೂಡ ಅವರು ತೆರವುಗೊಳಿಸಬೇಕಾಗಿತ್ತು. ಅನುಮತಿ ಕೊಟ್ಟಿಲ್ಲ ಅಂತ ರೈಟಿಂಗಲ್ಲಿ ಹೇಳಿಸ್ಬಿಟ್ಟು ಗ್ರೌಂಡ್ ಬಿಟ್ಕೊಡೋದು ತಪ್ಪು. ಹಾಗಾಗಿ ಶಿಕ್ಷಣ ಇಲಾಖೆ, ಸಂಬಂಧಪಟ್ಟ ಶಿಕ್ಷಣ ಇಲಾಖೆ, ಆಯೋಜಕರು ಮತ್ತು ಪೊಲೀಸ್ ಇಲಾಖೆ, ಸ್ಥಳೀಯ ಪೊಲೀಸರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಸರ್. ಈಗ ಅನುಮತಿ ಇಲ್ಲ ಅಂತ ನೀವು ಹೇಳ್ತೀರಿ, ಅಕ್ರಮವಾಗಿ ಮಾಡಿರಿ ಅಂತ ಹೇಳ್ತೀರಿ. ಈಗ ನಮ್ಮ ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೆ ಅದು ಮಾಹಿತಿ ಇರಲಿಲ್ಲ ಅಂತೀರಾ? ಒಂದು ನಿಜವಾಗ್ಲೂ ಇಲ್ಲಿ ಬೇಸರದ ಸಂಗತಿ ಅಂದರೆ, ಈ ಕ್ಷೇತ್ರದ ಶಾಸಕರು ಕೂಡ ರೂಲಿಂಗ್ ಪಾರ್ಟಿಲಿದ್ದಾರೆ. ಅವ್ರದ್ದೇ ಸರ್ಕಾರ ಅಕ್ಟೋಬರ್ 18, 2025 ಒಂದು ಕಾನೂನು ಮಾಡಿದೆ. ಅದೇ ನಾನು ಹೇಳಿದ್ನಲ್ಲ ಮೊದಲೇ, ಭಾಳ ಸ್ಟ್ರಿಕ್ಟಾಗಿ ಯಾವುದೇ ಶಾಲಾ ಕಾಲೇಜು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಖಾಸಗಿ ಅವರು ಯಾರೇ ಕಾರ್ಯಕ್ರಮ ಮಾಡೋ ಅನುಮತಿ ಬೇಕು ಅಂತ ಅವರೇ ಕಾನೂನು ಮಾಡಿದ್ದಾರೆ. ದುರಂತ. ಆ ಶಾಸಕರೇ ಆ ಕಾರ್ಯಕ್ರಮಕ್ಕೆ ಹಾಜರಾಗಿ ಅವ್ರ ಕಾನೂನು ಅವರೇ ಅವಮಾನ ಮಾಡಿದ್ದಾರೆ. ಆದರೆ ಒಂದು ವಿಶೇಷ ಅಂತಂದರೆ, ಉನ್ನತ ಅಧಿಕಾರಿಗಳು ADGP ಸಾಹೇಬರು ಬರಬೇಕಾಯಿತು, ನಂದನ್ ಸ್ವಾಮಿಯವರು, IGP ಸಾಹೇಬರು, ಬೋರ್ಲಿಂಗಯ್ಯ ಸಾಹೇಬರು ಬರಬೇಕಾಯಿತು, ನಮ್ಮ SP, DC, ಮತ್ತು ಎಲ್ಲಕ್ಕಿಂತ ನಾವು ಯಾರೋ ಒಬ್ಬರು ಸಂಸದರನ್ನ ಅವ್ರ ಬಗ್ಗೆ ಭಾಳ ಚಿಕ್ಕದಾಗಿ ಮಾತಾಡ್ತಾರೆ. ಇಲ್ಲಿ ಸಂಸದರೇ ಪ್ರಬುದ್ಧತೆ ಬೆಳೆದಾರೆ. ಸಂಸದರು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು ಕಾರ್ಯಕ್ರಮಕ್ಕೆ ಗೈರಾಜಾಗಿರೋದು ನಿಜವಾಗ್ಲೂ ಕೂಡ ನನಗೆ ಖುಷಿಯಾಯಿತು. ಅವ್ರು ಬಂದಿದ್ದರೆ ನಿಜವಾಗ್ಲೂ ಬೇಸರ ಆಗೋದು. ಏನೋ ಪಾಪ ಈ ಶಾಸಕರು 18-20 ವರ್ಷದಿಂದ ಮನೇಲಿದ್ದರು, ಈಗ ಸಿಕ್ಬಿಟ್ಟೋದಲ್ಲ, ಜೂಮಲ್ಲಿ ಬಂದ್ಬಿಟ್ಟವ್ರು ಅಷ್ಟೇ, ಇನ್ಯಾರೂ ಬಂದಿಲ್ಲ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.